Hello everyone, I am Dr. A.K. Math, Principal of KLA Arts and Commerce College, Gadag. Actually, Skill Plus Deshpande Foundation ನಮ್ಮ ಕಾಲೇಜಿನಲ್ಲಿ ಪ್ರಾರಂಭ ಆದಾಗಿನಿಂದ ನನಗೆ ನಾನು ನೋಡ್ತಾ ಇರೋದೇನು ಅಂತಂದರೆ ನಮಗೆ ಆ್ಯಕ್ಚುಲಿ ಬೇಕಾಗಿರೋದು ಇವತ್ತಿನ ಸ್ಟೂಡೆಂಟ್ಸ್ಗೆ ಇವರೇನು ಹೇಳ್ಕೊಡ್ತಾರಲ್ಲ ಆ ಸ್ಕಿಲ್ಸ್. ಅನ್ಫಾರ್ಚುನೇಟ್ಲಿ ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಏನಾಗಿದೆ ಅಂದರೆ ನಾವು ಯೂನಿವರ್ಸಿಟಿಯಲ್ಲಿ ಪ್ರಿಸ್ಕ್ರೈಬ್ ಮಾಡಿದಂಥ ಸಿಲೆಬಸ್ಸನ್ನೇ ನಾವು ಟೀಚ್ ಮಾಡಬೇಕು. ಅದು ಯೂನಿವರ್ಸಿಟಿ ಪ್ರಿಸ್ಕ್ರೈಬ್ ಮಾಡಿದಂಥ ಸಿಲೆಬಸ್ಸಿನಿಂದ ಈ ಜಾಬ್ ವರ್ಲ್ಡ್ಗೆ ಏನು ಅವಶ್ಯಕತೆ ಇದೆ ಅದು ಸಿಗ್ತಾ ಇಲ್ಲ. ಜಾಬ್ ವರ್ಲ್ಡ್ಗೆ ಯಾವ ಸ್ಕಿಲ್ಸ್ ಬೇಕಾಗಿದ್ದಾವೆ ಅವು ನಮ್ಮ ಮಕ್ಕಳಲ್ಲಿ ನಾವು ಸಿಲೆಬಸ್ಸಲ್ಲಿ ಕಲಿಸೋದಕ್ಕಾಗ್ತಾ ಇಲ್ಲ. ಯಾಕಂದರೆ ಅದು ಪ್ರಿಸ್ಕ್ರೈಬ್ ಮಾಡಿರಲ್ಲ. ನಾವು ಸ್ಟ್ರಿಕ್ಟ್ಲಿ ಆ ಸಿಲೆಬಸ್ಸನ್ನೇ ಫಾಲೋ ಮಾಡಬೇಕು. ಹೀಗಾಗಿ ನಮ್ಮ ಸ್ಟೂಡೆಂಟ್ಸು ಎಸ್ಪೆಷಲಿ ನಮ್ಮ ಗದಗ ಸುತ್ತಮುತ್ತ ಇರುವಂಥದ್ದು ರೂರಲ್ ಬ್ಯಾಕ್ಗ್ರೌಂಡಿಂದ ಬರುವಂಥ ಸ್ಟೂಡೆಂಟ್ಸು, ಆ ಸ್ಟೂಡೆಂಟ್ಸಿಗೆ ಆ್ಯಕ್ಚುಲಿ ಬೇಕಾಗಿರೋದು ಅಂದರೆ ಇಮಿಡಿಯೇಟ್ಲಿ ಆಫ್ಟರ್ ಡಿಗ್ರಿ ದೇ ವಾಂಟ್ ಜಾಬ್. ಆದರೆ ಈ BA BCom ಅನ್ನು ಮುಗಿಸಿ BSc ಅನ್ನು ಮುಗಿಸಿ ಹೊರಗಡೆ ಬಂದ ತಕ್ಷಣ ಅವರಿಗೆ ಕೆಲಸ ಯಾವ ಕೆಲಸ ಸಿಗ್ತದೆ, ತನ್ನ ಒಂದು ಈ ಡಿಗ್ರಿಗೆ ಯಾವ ಕೆಲಸ ಇದೆ ಅಥವಾ ಯಾವುದು ಸಿಗ್ತದೆ ಅಂತ ಹೇಳಿ ಅವನಿಗೆ ಗೊತ್ತಾಗೋದೇ ಇಲ್ಲ. ಈ ಕಡೆ ಹೈಯರ್ ಎಜುಕೇಷನಿಗೆ ಹೋಗೋಕ್ಕಾಗಲ್ಲ, ಈ ಕಡೆ ಜಾಬಿಗೂ ಅವನು ಫಿಟ್ ಇರಲ್ಲ, ಹಾಗಾಗಿರುತ್ತೆ. ಆದರೆ ಈ ದೇಶಪಾಂಡೆ ಫೌಂಡೇಶನ್ ನಮ್ಮಲ್ಲಿ ಪ್ರಾರಂಭವಾದಾಗಿನಿಂದ ನಮ್ಮ ಸ್ಟೂಡೆಂಟ್ಸು ಜಾಯ್ನ್ ಆಗಿದ್ದಾರೆ. ಆ ಸ್ಕಿಲ್ ಪ್ಲಸ್ ಟ್ರೈನಿಂಗನ್ನು ಜಾಯ್ನ್ ಆದಾಗಿಂದ ಅವರಿಗೆ ಆ ಟ್ರೈನಿಂಗ್ ಮುಗಿದ ತಕ್ಷಣವೇ ಬೇರೆ ಬೇರೆ ಕಂಪನಿಗಳಲ್ಲಿ ಜಾಬ್ ಆಫರ್ಸ್ ಬರ್ತಾ ಇದ್ದಾವೆ. ಈಗೇನು ಬೇರೆ ಬೇರೆ ಕಂಪನಿಗಳಲ್ಲಿ ಜಾಬ್ ಆಫರ್ಸ್ ಬಂದಿದ್ದಾವೆ, ಎಷ್ಟೊಂದು ಸ್ಟೂಡೆಂಟ್ಸು ಜಾಯ್ನೂ ಆಗಿದ್ದಾರೆ. TCS ಜಾಯ್ನ್ ಆಗಿದ್ದಾರೆ, ಹಾಗೆ ಇನ್ಫೋಸಿಸ್ ಬೇರೆ ಬೇರೆ ಕಂಪ್ನಿಗಳಲ್ಲಿ ಜಾಯ್ನ್ ಆಗಿದ್ದಾರೆ. ಇದನ್ನ ನೋಡಿ ಈ ಒಂದು ಟ್ರೆಂಡ್ ಏನು ಸೆಟ್ ಆಯ್ತಲ್ಲ ಅಲ್ಲಿ, ಇದನ್ನ ನೋಡಿ ಹಿಂದಿರುವಂಥ ಸ್ಟೂಡೆಂಟ್ಸ್ಗೂ ಕೂಡ ಒಂದು ರೀತಿ ಕಾನ್ಫಿಡೆನ್ಸ್ ಬಂದೈತಿ. ಇವಾಗ ನಾವು BA ಮಾಡಿದ್ರು ಕೂಡ BCom ಮಾಡಿದ್ರು ಕೂಡ ಈ ಡಿಗ್ರಿಗೆ ನಾನು ಮತ್ತೆ ಅಡಿಷನಲ್ ಸ್ಕಿಲ್ಸನ್ನು ನಾನು ಕಲ್ಕೊಂಡೆ ಅಂದರೆ, ಅಡಿಷನಲ್ ಸ್ಕಿಲ್ಸನ್ನು ನಾನು ಕಲ್ಟಿವೇಟ್ ಮಾಡಿಕೊಂಡೆ ಅಂದರೆ ನನಗೆ ಯಾವುದಾದ್ರೂ ಜಾಬಿಗೆ ನಾನು ಜಾಯಿನ್ ಆಗಬಹುದು ಅನ್ನುವಂಥದ್ದು ಫಸ್ಟ್ ಅವ್ರು ಸ್ಟೆಪ್ ಇನ್ ಆದರು ಅಂತಂದರೆ ನಂತರ ಅಲ್ಲಿ ಮತ್ತೆ ಅಡಿಷನಲ್ ಸ್ಕಿಲ್ಸನ್ನು ಕಲ್ಟಿವೇಟ್ ಮಾಡಿಕೊಂಡು ಮೇಲೆ ಬರೋದಕ್ಕೆ ಸಾಧ್ಯವಾಗ್ತಾ ಇದೆ. ನಿಜವಾಗ್ಲೂ ಕೂಡ ನಮ್ಮ ಗದಗ ಮತ್ತು ಗದಗ ಸುತ್ತಮುತ್ತಲಿನ ಈ ಪ್ರದೇಶಗಳಿಗೆ ಅತಿ ಅವಶ್ಯವಾಗಿ ಇದು ಬೇಕಾಗಿತ್ತು. ಅದನ್ನು ಈಗ ದೇಶಪಾಂಡೆ ಸ್ಕಿಲ್ಸ್ ಮಾಡ್ತಾ ಇದೆ. ನಮ್ಮಲ್ಲಿ ಬಹಳಷ್ಟು ಸ್ಟೂಡೆಂಟ್ಸ್ ಇವತ್ತು ಜಾಯ್ನ್ ಆಗಿ ಅವರು ತಮ್ಮ ಬ್ರೆಡನ್ನು ಅರ್ನ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ನಾವು ಇದನ್ನ ಅಪ್ರಿಸಿಯೇಟ್ ಮಾಡಬೇಕು. ಆಮೇಲೆ ಯಾಕಂದರೆ ನಮ್ಮ ಈ BA BCom ಟ್ರೆಡಿಷನಲ್ ಕೋರ್ಸಸ್ಸಲ್ಲಿ ಸ್ಟೂಡೆಂಟ್ಸು ಯಾವುದಕ್ಕೂ ಮುಂದೆ ಬರ್ತಿರ್ಲಿಲ್ಲ. ಕಾಲೇಜಲ್ಲಿ ಕ್ಲಾಸಲ್ಲಿ ರೆಸ್ಪಾನ್ಸ್ ಕೊಡದೇ ಇರುವಂಥವ್ರು, ರೆಸ್ಪಾಂಡ್ ಮಾಡದೇ ಇರುವಂಥ ಸ್ಟೂಡೆಂಟ್ಸು ಇವತ್ತು ನಾನು ನೋಡ್ತಾ ಇದ್ದೀನಿ ಆ ದೇಶಪಾಂಡೆ ಫೌಂಡೇಶನ್ ಕ್ಲಾಸಸ್ಸಲ್ಲಿ ಅವರು ಮುಂದೆ ಬಂದು ಅಡಿಷನಲ್ ಸ್ಕಿಲ್ಸನ್ನು ಕಲ್ಟಿವೇಟ್ ಮಾಡಿಕೊಂಡು ಇವತ್ತು ಹೆಂಗೆ ಅವರು ರೆಡಿ ಆಗಿದ್ದಾರೆ ಅಂತಂತಂದರೆ ಅವರು ಹೈಯರ್ ಪೊಸಿಷನ್ನಲ್ಲಿ ಕಂಪನಿಗಳಲ್ಲಿ ನಾನು ಇವತ್ತು ನೋಡ್ತಾ ಇದ್ದೇನೆ ಅವರನ್ನು. ನಿಜವಾಗ್ಲೂ ಇದು ಅಪ್ರಿಸಿಯೇಟ್ ಮಾಡುವಂಥದ್ದು. ಅದಕ್ಕೆ ಈ ಥರ ಬೇಕಾಗಿತ್ತು ನಮ್ಮಲ್ಲಿ, ಅಂದರೆ ನಮ್ಮ ಪ್ರದೇಶದಲ್ಲಿ. ಇದನ್ನ ಈಗ ದೇಶಪಾಂಡೆ ಫೌಂಡೇಶನ್ ಅದನ್ನ ಮಾಡಿದೆ. ಈಗ ದೇಶಪಾಂಡೆ ಫೌಂಡೇಶನ್ ಮತ್ತು ನಾವು ಕಾಲೇಜುಗಳು ಸೇರಿ ಕೈ ಜೋಡಿಸಿದ್ರೆ ಈ ನಮ್ಮ ರೂರಲ್ ಬ್ಯಾಕ್ಗ್ರೌಂಡ್ ಗ್ರಾಮೀಣ ಪ್ರದೇಶಗಳಿಂದ ಬರುವಂಥ ಸ್ಟೂಡೆಂಟ್ಸ್ಗೆ ಇನ್ನೂ ಬಹಳಷ್ಟು ಇದು ಹೆಲ್ಪ್ ಆಗ್ತದೆ. ಕೆಲಸವನ್ನು ಅರಸೋದ್ರಲ್ಲಿ ಹೆಲ್ಪ್ ಆಗ್ತದೆ. ಅವರಿಗೆ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಆಗ್ತದೆ ಅಂತ ಹೇಳಿ ನನ್ನ ಅನಿಸಿಕೆ. ಥ್ಯಾಂಕ್ ಯು.